ಸರ್, ಹೇಳ್ರಿ. ಲ್ಯಾಪ್ಟಾಪ್ ಮೇಲೆ ಫೋಟೋ ಮತ್ತು ನೇಮು ಯಾವ ರೀತಿಯಾಗಿ ಹಾಕಿದ್ದೀರಾ ಅಂತ ಹೇಳ್ತೀರಾ? ಓಕೆ, ಈ ಫೋಟೋ ಮತ್ತು ಇದರಲ್ಲಿ ಬರುವಂಥ ನೇಮ್ ಕಂಪ್ಯೂಟರ್ ಟ್ರೈನಿಂಗ್ ಅಂತ ಯಾವ ರೀತಿಯಾಗಿ ಅಂತ ಹಾಕಿದ್ದೀವಿ ಅಂತ ಈಗ ಹೇಳ್ಕೊಡ್ತೀನಿ ನೋಡ್ರಿ. ಎಸ್ ಸರ್. ಓಕೆ, ಮೊದಲನೇದಾಗಿ Ctrl+Shift+Escape ಅನ್ನು ಪ್ರೆಸ್ ಮಾಡಬೇಕು. ಸೊ Ctrl+Shift+Escape ಪ್ರೆಸ್ ಮಾಡಿದರೆ ನಮಗೆ ಟಾಸ್ಕ್ ಮ್ಯಾನೇಜರ್ ಓಪನ್ ಆಗುತ್ತೆ. ಈ ಟಾಸ್ಕ್ ಮ್ಯಾನೇಜರಲ್ಲಿ ಇಲ್ಲಿ ನಮಗೆ ಇನ್ಫಾರ್ಮೇಷನ್ ಇಲ್ಲಿ ಅವೈಲೇಬಲ್ ಇದೆ. ಇದರಲ್ಲಿ ಯೂಸರ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಯೂಸರ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಯೂಸರ್ ಇಲ್ಲಿ ಏಮ್ ಅಂತ ಬರೆದಿರೋದು ಕಾಣ್ಬೋದು ನೀವು. ಇದರ ಮೇಲೆ ರೈಟ್ ಕ್ಲಿಕ್ ಮಾಡಿ ನಾವು ಮ್ಯಾನೇಜ್ ಯೂಸರ್ ಅಕೌಂಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮ್ಯಾನೇಜ್ ಯೂಸರ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಇಲ್ಲಿ ನನ್ನ ಫೋಟೋ ಅದರ ಜೊತೆಗೆ ಕಂಪ್ಯೂಟರ್ ಅಂತ ಬರೆದಿರೋದನ್ನು ನೀವು ಕಾಣ್ತಾ ಇದ್ದೀರಾ. ಇದನ್ನು ನಾವು ಚೇಂಜ್ ಮಾಡಬೇಕು ಅಂದರೆ ಮೊದಲನೇದಾಗಿ ಚೇಂಜ್ ಅಕೌಂಟ್ ನೇಮ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಚೇಂಜ್ ಅಕೌಂಟ್ ನೇಮ್ ಅಂದಾಗ ನಿಮ್ಗೆ ಕಾಣ್ತಾ ಇದೆ ನ್ಯೂ ಅಕೌಂಟ್ ನೇಮ್. ಇಲ್ಲಿ ನಾ ಬೇರೆ ಏನು ಬರೆದ್ರೂ ಕೂಡ ಅದು ಸೇವ್ ಆಗುತ್ತೆ. ಚೇಂಜ್ ನೇಮ್ ಮೇಲೆ ಇಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಈ ಪ್ರೊಫೈಲ್ ಫೋಟೋಗೋಸ್ಕರ ನಾವೇನು ಮಾಡಬೇಕು, ಮೇಕ್ ಚೇಂಜ್ ಟು ಮೈ ಅಕೌಂಟ್ ಇನ್ PC ಸೆಟ್ಟಿಂಗ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ನಿಮ್ಮ ಕಣ್ಣೆದುರು ಬಂದಿರುತ್ತೆ. ಇದರಲ್ಲಿ ಕ್ರಿಯೇಟ್ ಯುವರ್ ಪಿಕ್ಚರ್ ಅಂತಿದೆ. ಕ್ಯಾಮ್ರಾ ಮುಖಾಂತರ ನೀವು ಪಿಕ್ಚರ್ ತೊಗೋಬೋದು, ಅಥವಾ ನೀವೇನು ಮಾಡ್ಬೋದು, ಬ್ರೌಸ್ ಫಾರ್ ಒನ್. ಇಲ್ಲಿ ಬ್ರೌಸ್ ಫಾರ್ ಒನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಸಿಸ್ಟಮಲ್ಲಿರುವಂಥ ಫೋಟೋಸ್ಗಳು, ಪಿಕ್ಚರ್ಸ್ಗಳು ಓಪನ್ ಆಗುತ್ತೆ. ಇದರಲ್ಲಿ ನೀವು ಯಾವ್ದು ಬೇಕಾದರೂ ಕೂಡ ನೀವು ಆಯ್ಕೆ ಮಾಡಿಕೊಂಡು ಚೂಸ್ ಪಿಕ್ಚರ್ ಅಂದರೆ ಸಾಕು. ಅಲ್ಲಿ ನಿಮ್ಮ ಫೋಟೋ ಅಥವಾ ನಿಮಗೆ ಬೇಕಾಗಿರೋ ಫೋಟೋ 100% ಅವೈಲೇಬಲ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು.